ನಿಧಿ ಸಿಕ್ಕ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡಿತಾನೇ ಇದೆ. ಪುರಾತತ್ವ ಇಲಾಖೆಯ ಅಧೀಕ್ಷಕರು ಹೇಳಿದ ಮಾತಿನಿಂದ ಯಾರ ಮನೆಯ ಪಾಯವನ್ನು ಅಗೆಯುವಾಗ ನಿಧಿ ಸಿಕ್ತೋ, ಚಿನ್ನ ಸಿಕ್ತೋ, ಅವರಿವತ್ತು ಹೇಳ್ತಾ ಇದ್ದಾರೆ ಅದು ನಮಗೆ ಸೇರಿದ್ದು, ನಮಗೆ ವಾಪಸ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಈ ಕುರಿತು ಒಂದು ವರದಿ ಇದೆ, ನೋಡೋಣ ಬನ್ನಿ. ಗದಗ ಜಿಲ್ಲೆಯ ಐತಿಹಾಸಿಕ ಲಕ್ಕುಂಡಿಯಲ್ಲಿ ಮನೆಯ ಅಡಿಪಾಯ ಹಾಕುವಾಗ ತಾಮ್ರದ ತಂಬಿಗೆಯಲ್ಲಿ ಚಿನ್ನಾಭರಣಗಳು ಸಿಕ್ಕಿದ್ವು. ಇದು ರಾಜ್ಯಾದ್ಯಂತ ಸಂಚಲನಕ್ಕೆ ಕಾರಣವಾಗಿತ್ತು. ಇದೀಗ ಬಂಗಾರ ಸಿಕ್ಕ ಪ್ರಕರಣ ಮಹತ್ವದ ತಿರುವನ್ನ ಪಡೆದುಕೊಂಡಿದೆ. ಲಕ್ಕುಂಡಿಯಲ್ಲಿ ಸಿಕ್ಕ ಬಂಗಾರ, ಬೀದಿಗೆ ಬಂದ ಕುಟುಂಬ. ನಮ್ ಚಿನ್ನ ನಮಗೆ ಕೊಡಿ ಅಂತಿದ್ದಾರೆ ಮಾಲೀಕರು. ಚಿನ್ನ ಸಿಕ್ಕಾಗ ಅದು ನಿಧಿ ಅಂದುಕೊಂಡು ರಿತ್ತಿ ಕುಟುಂಬಸ್ಥರು ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಒಪ್ಪಿಸಿತ್ತು. ಆದರೆ ಭಾರತೀಯ ಪುರಾತತ್ವ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದಾಗ ಅದು ನಿಧಿಯಲ್ಲ, ಕುಟುಂಬದ ಹಿರಿಯರು ತಮ್ಮ ಮನೆಯಲ್ಲೇ ಇಟ್ಟಿದ್ದ ಬಂಗಾರ ಅಂತ ಗೊತ್ತಾಗಿದೆ. ಪುರಾತತ್ವ ಇಲಾಖೆಯ ಅಧೀಕ್ಷಕ ರಮೇಶ್ ಮೂಲಿಮನಿ ಹೇಳಿಕೆಗೆ ಈಗ ಕುಟುಂಬಸ್ಥರನ್ನ ಗೊಂದಲಕ್ಕೀಡು ಮಾಡಿದೆ. ನೋಡಿದಾಗ ಭಾಳಂದು ಅಷ್ಟೇನು ಹಳೇದೇನಲ್ಲ ಅಂತ ಅನಿಸುತ್ತೆ. ದೇವಸ್ಥಾನದಾಗ ಸಿಕ್ಕಿತ್ತಂತಂದ್ರೆ ರಾಜಮನೆತನದಂತ. ಇಲ್ಲಿ ರಾಜಮನೆತನದಾಗಿತ್ತಂದ್ರೆ ಅಂಥ ಲಾಂಛನದ ಏನಾದರೂ ಕೆಲವೊಂದಿಷ್ಟು ಆಭರಣಗಳು ಇರ್ತಿದ್ವು, ಅಂಥವು ಯಾವೂ ಇಲ್ಲ. ಆಲ್ಮೋಸ್ಟ್ ಅಲ್ಲಿ ಕೈಗಡಗದವ ಅದು ಮುರಿದಿದ್ದದ. ಮುರಿದ್ರೆ ಏನು ಮಾಡ್ತೀರಿ ನೀವು? ಮನ್ಯಾಗ ಇಟ್ಕೊಳೋದಿಲ್ಲ, ಭಾಳ ಅಂದ್ರೆ ಹೋಗಿ ಸೋನಾರ್ಗೆ ಹಾಕ್ತೀರಿ. ಸೊ ಇವ್ರೇನು ಮಾಡ್ಯಾರ, ಅವಾಗ ಏನೂ ಸೌಕರ್ಯ ಇರಲಾರ್ದ್ರ ಸಂಬಂಧ ಗಡಿಯೊಳಗೆ ಹೂತು ನಮ್ಮ ಚಿನ್ನ ವಾಪಸ್ ಕೊಡಿ ಎಂದ ಕುಟುಂಬಸ್ಥರು. ಪುರಾತತ್ವ ಇಲಾಖೆಯ ಅಧಿಕಾರಿ ಹೇಳಿಕೆಯು ಇಡೀ ಕುಟುಂಬದ ಮನಸ್ಥಿತಿಯನ್ನ ಬದಲಾಯಿಸಿದೆ. ಅದು ನಿಧಿ ಅಲ್ಲದಿದ್ರೆ ನಮ್ಮ ಚಿನ್ನವನ್ನ ನಮಗೆ ವಾಪಸ್ ಕೊಡಿ ಅಂತ ಒತ್ತಾಯಿಸ್ತಾ ಇದ್ದಾರೆ. ನಮ್ಮ ಚಿನ್ನ ನಮಗೆ ವಾಪಸ್ ಕೊಡಿ ಅಂತ ಪಟ್ಟು ಹಿಡಿದಿದ್ದಾರೆ. ಬಂಗಾರ ಅಲ್ಲ ನಮಗೆ ಒಳ್ಳೆ ವಾಪಸ್ ಕೊಡಿ. ಅದು ಅವ್ರು ಬಂಗಾರ ಅಲ್ಲ ಅದು ಅಂದ್ರೆ ನಮಗೆ ಒಳ್ಳೆ ವಾಪಸ್ ಕೊಡಿ. ನಮಗೆ ನಿಧಿ ಒಳ್ಳೆ ನಮಗೆ ವಾಪಸ್ ಕೊಡಿ. ಮನಿದಾರ ಅಂದ್ರೆ ನಮ್ಮ ಮನಿದೆ ಅಂದ್ರೆ ನಮಗೆ ಒಳ್ಳೆ ವಾಪಸ್ ಬೇಕು. ನಮಗೆ ಬೇಕು. ನಮ್ಮ ಹಿರಿಯರು ಈ ಮುತ್ತಾಚರ್ ಮಾಡಿದ್ದು ಅದು ಅಷ್ಟೇ. ಅದು ಈಗ ನಮ್ಮ ಪ್ರಜ್ವಲ ರಾಜರು ಅಮ್ಮವ್ರು ಮಾಡಿದ್ದು ಅಷ್ಟೇ. ಅದು ನಮ್ಗೆ ಕೊಟ್ಬಿಡ್ರಿ. ಅದು ಮತ್ತೆ ಏನಿಲ್ಲ ಅದಕ್ಕೇನು. ಇಲ್ಲಿ ಎಷ್ಟು ವರ್ಷಗಳಿಂದ ನೀವು ಮನೆತನ ಮಾಡ್ತಿದ್ರಿ? ಈಗ ಅವರಪ್ಪ ಹಿಡ್ದಿದ್ರಿ ಅದು. ಅದರಿಂದ ಅವ್ರ ಅಜ್ಜಾರು ಇದ್ದಿದ್ದು ಹೊಳ್ಳಿ ಅವ್ರ ದಡಪ್ಪನ ಆಸ್ತಿ ಅವ್ರ ಮಗ ಹಿಡ್ದು ಇಲ್ಲಿ ಇದ್ದ ವಾಸವಾಗಿದ್ರೆ ಅದು ಕ್ರಮೇಣ ಬಿದ್ದು ಬಿಡ್ತೇವೆ. ಹಿಂದಿನ ಕಾಲದಲ್ಲಿ ಹಿರಿಯರು ಮನೆಯ ಒಲೆಯ ಕೆಳಗಡೆ ಆಭರಣಗಳನ್ನ ಅಡಗಿಸಿ ಇಡ್ತಾ ಇದ್ರಂತೆ. ಇಲ್ಲಿ ಸಿಕ್ಕ ಚಿನ್ನ ಕೂಡ ಹೀಗೆ ಅವರ ಹಿರಿಯರು ಇಟ್ಟ ಚಿನ್ನವಾಗಿರಬಹುದು ಎಂಬ ಮಾತುಗಳು ಕೂಡ ಕೇಳಿಬರ್ತಿವೆ. ಇನ್ನು ಸಿಕ್ಕ ಆಭರಣವನ್ನ ಸರ್ಕಾರಕ್ಕೆ ಪ್ರಾಮಾಣಿಕವಾಗಿ ಹಸ್ತಾಂತರ ಮಾಡಿದ ಯುವಕ ಪ್ರಜ್ವಲ್ಗೆ ಅಧಿಕಾರಿಗಳು, ವಿವಿಧ ಸಂಘಟನೆಯವರು ಸನ್ಮಾನ ಮಾಡಿದ್ದಾರೆ. ಮನೆಯ ಒಡತಿ ಕಸ್ತೂರಿ ರೀತಿ ಗಂಡನನ್ನ ಕಳೆದುಕೊಂಡಿದ್ದಾರೆ. ಹೀಗಾಗಿ ತಬ್ಬಲಿ ಮಗನಿಗೆ ಸರ್ಕಾರ ಸಹಾಯ ಮಾಡಲಿ, ಚಿನ್ನ ವಾಪಸ್ ಕೊಡಲಿ ಅಂತ ಕುಟುಂಬಸ್ಥರು ಹೇಳ್ತಿದ್ದಾರೆ. ಈ ವಿಚಾರದಲ್ಲಿ ಸರ್ಕಾರ ಏನು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ, ಮುಂದೆ ಈ ಕೇಸ್ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ, ಕಾದು ನೋಡಬೇಕಾಗುತ್ತೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಗದಗದ ಲಕ್ಕುಂಡಿಯಲ್ಲಿ ಮನೆ ಕೆಲಸ ಮಾಡುವಾಗ ಸಿಕ್ಕಿದ ಸಂಪತ್ತು ಇತ್ತಲ್ಲ, ಬಂಗಾರ ಇತ್ತಲ್ಲ, ಸುಮಾರು 466 ಗ್ರಾಂ ಚಿನ್ನ ಸಿಕ್ಕಿರೋದು. ಲಕ್ಕುಂಡಿ ಗ್ರಾಮದ ಹಿರಿಯ ಈರಪ್ಪನವರು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಈ ಹಿಂದೆ ಲಕ್ಕುಂಡಿಯಲ್ಲಿ ಸಾಕಷ್ಟು ಚಿನ್ನ ಸಿಕ್ಕಿದೆ. ಚಿನ್ನ ಸಿಕ್ಕವರು ಬಹಿರಂಗ ಮಾಡಿಲ್ಲ ಅಷ್ಟೇ. ಐತಿಹಾಸಿಕ ಗ್ರಾಮದಲ್ಲಿ ಎಲ್ಲೆಂದರಲ್ಲಿ ಚಿನ್ನ ಸಿಗ್ತಾ ಇತ್ತು. ಲಕ್ಕುಂಡಿಯಲ್ಲಿ 101 ಬಾವಿ ದೇವಸ್ಥಾನಗಳಿದ್ದಾವೆ. ಲಕ್ಷ್ಮೀ ದೇಗುಲದ ಬಳಿ ಸಿಕ್ಕ ಚಿನ್ನ ಮಾತ್ರ ಬಹಿರಂಗವಾಗಿದೆ. ನಮ್ಮ ಹಿರಿಯರು ಮಳೆ ಬಂದ್ರೆ ಚಿನ್ನವನ್ನ ಹುಡುಕ್ತಾ ಇದ್ರು. ಲಕ್ಕುಂಡಿ ಗ್ರಾಮದಲ್ಲಿ ಟಂಕಸಾಲೆ ಇರೋದ್ರಿಂದ ಚಿನ್ನ ಸಿಕ್ತಿತ್ತು. ಲಕ್ಕುಂಡಿ ಗ್ರಾಮದ ಹಿರಿಯ ಈರಪ್ಪ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ.
ಐತಿಹಾಸಿಕ ಗ್ರಾಮವಾದಂಥ ಲಕ್ಕುಂಡಿ ಗ್ರಾಮದಲ್ಲಿ 101 ಬಾವಿ 101 ಗುಡಿ ಇರೋದು ಸಾಕಷ್ಟು ಐಕ್ಯತೆ ಹೊಂದಿದೆ. ಅದೇ ರೀತಿಯಾಗಿ ಇವಾಗ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆಯಾಗಿದೆ. ಹೀಗಾಗಿ ಗ್ರಾಮದಲ್ಲಿ ಸಾಕಷ್ಟು ಕುತೂಹಲ ಎಡೆ ಮಾಡಿಕೊಡ್ತಾ ಇದೆ. ಈ ಗ್ರಾಮದಲ್ಲಿ ಸಾಕಷ್ಟು ಬಂಗಾರ ಇದೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ನಮ್ಮ ಜೊತೆಗೆ ಮಾತನಾಡಲು ಹಿರಿಯರಿದ್ದಾರೆ, ಅವರನ್ನು ಕೇಳೋಣ. ಲಕ್ಕುಂಡಿ ಗ್ರಾಮದ ಅಜರ್, ಈ ಗ್ರಾಮದಲ್ಲಿ ಎಲ್ಲೆಂದರಲ್ಲಿ ದೇವಸ್ಥಾನ ಮತ್ತು ಬೇರೆ ಬೇರೆ ಕಡೆ ನಿಧಿ ಸಿಗ್ತಾ ಇದೆ, ಬಂಗಾರ ಇದೆ ಅಂತ ಹೇಳಿದೆ. ನಿಮಗೇನ್ರಿ ಹಿಂದೆ ಗೊತ್ತಿದ್ದಾನೆ ಹೇಗಂತ? ಗೊತ್ತದವು ಸಿಕ್ಕೈತೆ ಅಂತ ಕೇಳಿ ಒಂದು 2-3 ಕಡೆ ನಾವು ಸಣ್ಣ ಇದ್ದಾಗ. ಆದರೆ ಇತ್ತಗಡೆ ಗೊತ್ತಾಗಿಂದ ಎಬ್ಸಕ್ಕೆ ಹೋಗಿಂದ ತಮ್ಮ ಅಷ್ಟಕ್ಕೆ ಮುಚ್ಕೊಂಡು ಪಬ್ಲಿಕ್ ಮಾಡಿದ. ಈಗ ಸಿಗ್ಬೇಕಾದ್ರೆ ಇದು ಲಕ್ಷ್ಮೀ ಮೆಟ್ಟು ದೇವರು, ಅದಕ್ಕೆ ಪಬ್ಲಿಕ್ ಆತಿಲ್ಲ. ಇದು ಲಕ್ಷ್ಮೀ ಮೆಟ್ಟು ಅಂತ ಕೇಳಿದಾರೆ. ಇಲ್ಲಿ ಲಕ್ಷ್ಮೀ ಮೇಲೆ ಅದು ಲಕ್ಷ್ಮೀ ಮೆಟ್ಟು ಕರೆಕ್ಟ್ ಆಗ್ತದೆ. ನಾವು ಈಗ ಮೊದಲದು ಸಿಕ್ಕಾರ ಯಾರು ಕೊಟ್ಟರ ಸರ್ಕಾರಕ್ಕೆ ಹೇಗಂತ? ಅವು ಯಾರ್ಯಾರು ಕೊಟ್ಟಿಲ್ಲ ಬಿಡ್ರಿ, ಅವು ಎಲ್ಲ ಗುಪ್ತ ಮಾಡಿಬಿಡ್ತಾರೆ. ಇದು ಒಂದು ದೇವಸ್ಥಾನದ, ಇದು ಲಕ್ಷ್ಮೀ ಮೆಟ್ಟು ಅನ್ನೋದು ಎಲ್ಲರಿಗೂ ಗೊತ್ತಿತ್ತು. ಹಾಂ, ಈಗ ಬೇರೆ ಬೇರೆ ಕಡೆ ಎಲ್ಲಿ ಮೊದಲೆಲ್ಲ ಏನು ಬಂಗಾರ ನೋಡ್ತಿದ್ರಂತೆ, ಆರ್ಸಕ್ಕೆ ಹೋಗಿದ್ರಂತೆ, ಹೆಂಗೆ ಹೋಗಿದ್ರು ನಿಮಗೇನು ಗೊತ್ತಾ? ಇನ್ನು ನಾವು ಸಣ್ಣ ಇದ್ದ ಹುಡ್ಕಕ್ಕೆ ಯಜಮಾನ್ರು ಹುಡುಕ್ತಿದ್ರು. ಇನ್ನು ವಯಸ್ಸಾದಾರ ಉಜ್ಜಿ ಬೆಳ್ಳನು ಮೆಣಸಿ ಬೀಜ ಇಕ್ಕೇರಿ ವರ ಅಂತ ಮಳೆ ಬಂದಾಗ ಹುಡುಕ್ತಿದ್ರು. ಅವರು ನಡೆದಿಂದ ಹುಡುಕ್ತಿದ್ದಿಲ್ಲ. ಅವು ನಾವು ಸಣ್ಣ ಇದ್ದಾಗ ಮಳೆ ಬಂದಾಗ ಮೇಲ್ಗಡೆ ಬರ್ತಿದ್ವು ನಾವು. ಅವು ಮಳೆಗ ಒಂದು ಕಡ್ಡಿ ತೊಗೊಂಡು ಹುಡುಕ್ತಿದ್ರು. ತಾಯಿ ಸಿಕ್ತು, ಅದು ಸಿಕ್ತು, ಉಂಗ್ರಿ ಸಿಕ್ತು ಅಂತಿದ್ರು. ಮಳೆ ಬಂದ್ವೆ ಮಳೆ ಬಂತಂದ್ರೆ ಹುಡುಕೋದ ಕೆಲಸ ಇಲ್ಲಿ. ಆವಾಗಿತ್ತು ನಾವು ಸಣ್ಣ ಇದ್ದ. ಇವೆಲ್ಲ ಡಾಂಬರ್ ರೋಡ್ ಅವು ಇದ್ದಿಲ್ಲ, ಬರೀ ಕಲ್ಲು ಪಡಕಿನಾಗ ಹೊಳಗಟ್ಟಿ ಅಂತ ಹುಡುಕ್ತಿದ್ರು. ಈ ಚಿನ್ನ ಎಲ್ಲಿ ಬೇಕಾದಲ್ಲಿ ಸಿಗ್ತಿತ್ತಾ? ಎಲ್ಲಿ ಬೇಕಾದಲ್ಲಿ ಹುಡುಕ್ತಿದ್ರು? ನಮ್ಮೂರಾಗ ಅಷ್ಟೇ. ಯಾಕೆ ನಿಮ್ಮ ಊರಾಗ ಅಷ್ಟು ಚಿನ್ನ ಐತಿ, ಏನು ಇದ್ರದ್ದು? ಅದ್ರ ಬಗ್ಗೆ ಇದು ಬಂಗಾರ ಮಳೆ ಆಗೈತೆ ಅಂತ ಟಂಗ್ ಸಾಯಿಲ್ ಐತೆ ಅಂತಿದ್ರು. ನಾವು ನೋಡಿದ್ರೆ ಇಷ್ಟು ಕೇಳಿ. ಈಗ ಚಿನ್ನ ಅಂತಂದ್ರೆ ಈಗ ಬೇರೆ ಬೇರೆ ದೇವಸ್ಥಾನ ಕಡೆ ಇರ್ತಿತ್ತು, ಅಥವಾ ಎಲ್ಲಿ ಬೇಕಾದಲ್ಲಿ ಎಲ್ಲೇ ಒಂದು ಪ್ರದೇಶ ಐತಿ ಅಲ್ಲಿ ಚಿನ್ನ ಹುಡ್ಕಕ್ಕೆ ಹೋಗಿದ್ರು ಜನ ಅಂಥೇಳಿ. ಮಳೆ ಬಂದಾಗ ಅಷ್ಟೇ ಹುಡುಕ್ತಿದ್ರಿ. ಮಳೆ ಬಂದಾಗ ಯಾರು ಮಾಹಿತಿ ಇದ್ದಾರೋ ನಮ್ಮ ನಮ್ಮ ತಿಳುವಳಿಕೆ ಪ್ರಕಾರ ಈ ಬಿರದಾರು ಅಲ್ಲಿ ಊರೊಳಗೆ ಒಂದು ದೇವಸ್ಥಾನ ಐತಿ, ಅದು ಎಬ್ಬಿ ತೊಗೊಂಡೋದು. ಪುರದಾಗ ಒಮ್ಮೆ ಎಬ್ಬಿ ತೊಗೊಂಡೋದು. ದೇವ್ರ ಬುಡಕಿಟ್ಟಿದ್ದು ಇಲ್ಲಿ ಭಾಳ ಐತೆ ಅಂತಾರೆ ಬಂಗಾರ ಊರಾಗ. ಐತಿ, ಅದು ಕಣ್ಣಿಗೆ ಕಾಣೋದು ಸಿಗೋದಿಲ್ಲ. ಸಿಗಲಿಲ್ಲ ಐತಿ ಅಂತ ಕೇಳಿ ನಾವು. ಬಂಗಾರ ಐತಿ ಲಕ್ಕುಂಡ್ಯಾಗ, ಅದು ಒಳ್ಳೇದಾಯ್ತು. ಒಟ್ಟಾರೆ ಹೇಳ್ಬೇಕಂತಂದ್ರೆ ಲಕ್ಕುಂಡಿ ಗ್ರಾಮದಲ್ಲಿ ಕೂಡ ಸಾಕಷ್ಟು ಚಿನ್ನ ಇದೆ ಅನ್ನೋದು ಕೂಡ ಇಲ್ಲಿಯ ಗ್ರಾಮಸ್ಥರ ಮಾತಾಗಿದೆ. ಯಾಕಂತಂದ್ರೆ ಇಲ್ಲಿ ಇವಾಗ ನಿಧಿ ಪತ್ತೆಯಾಗಿದೆ, ಆದರೆ ಈ ಹಿಂದೆನೂ ಕೂಡ ಸಾಕಷ್ಟು ಬಾರಿ ಚಿನ್ನ ಪತ್ತೆಯಾಗಿರುವಂಥ ಪ್ರಕರಣಗಳು ಈ ಲಕ್ಕುಂಡಿ ಗ್ರಾಮದಲ್ಲಿ ನಡೆದಿದ್ದಾವೆ ಅಂತೇಳಿ ಲಕ್ಕುಂಡಿ ಗ್ರಾಮದ ಹಿರಿಯರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ನಮ್ಮ ಪ್ರತಿನಿಧಿ ಮಂಜು ಪತ್ತಾರ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜು, ನಿಧಿ ಸಿಕ್ಕಿದ ಪ್ರಕರಣದಲ್ಲಿ ಈಗ ಬೇರೆ ಬೇರೆ ಆಯಾಮದಲ್ಲಿ ಮಾತುಗಳೆಲ್ಲ ಕೇಳಿಬರ್ತಿದ್ದಾವೆ. ಮಂಜು, ಏನಂತೆ ರಿಯಲಿ ಫ್ಯಾಕ್ಚುಲಿ ಏನಂತೆ ಅದು? ಹೌದು ರಂಜಿತ್, ಏನಂದ್ರೆ ಐತಿಹಾಸಿಕ ತಾಣ ಅಂತ ಹೇಳಿನೇ ಖ್ಯಾತಿ ಪಡೆದಿರುವಂತ ಗದಗ್ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆಯಾಗಿತ್ತು. ಆದ್ರೆ ಅದು ಇವಾಗ ಪುರಾತತ್ವ ಇಲಾಖೆ ಹಿರಿಯ ಅಧಿಕಾರಿಗಳು ರಮೇಶ್ ಮೂಲಿಮನಿ ಹೇಳೋ ಪ್ರಕಾರ ಅದು ನಿಧಿ ಅಲ್ಲ, ಚಿನ್ನ ಅವರ ಕುಟುಂಬಕ್ಕೆ ಸೇರಿದ್ದು ಎನ್ನುವ ಎಂಗಲ್ನಲ್ಲಿ ಮಾತನಾಡಿರೋದ್ರಿಂದ ಆ ಒಂದು ಚಿನ್ನ ನಮ್ಮ ಕುಟುಂಬಕ್ಕೆ ಸೇರ್ಬೇಕಂತ ಹೇಳಿ ಏನು ಅಲ್ಲಿ ಮನೆ ನಿರ್ಮಾಣ ಮಾಡ್ತಾ ಇರುವಂತ ಕಸ್ತೂರಿ ರಿತ್ತಿ ಮತ್ತು ಆತನ ಮಗ ಏನು ಆ ಒಂದು ಚಿನ್ನವನ್ನು ಜಿಲ್ಲಾಡಳಿತಕ್ಕೆ ಹಸ್ತಾಂತರ ಮಾಡಿದ್ರು. ಸುಮಾರು 466 ಗ್ರಾಮದಷ್ಟು ಚಿನ್ನವನ್ನು ಸರ್ಕಾರಕ್ಕೆ ಹಸ್ತಾಂತರ ಮಾಡಿದ್ರು. ಆದರೆ ಪುರಾತತ್ವ ಇಲಾಖೆ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡುವಂತ ಸಮಯದಲ್ಲಿ ಇದು ಏನು ಯಾವುದೇ ರಾಜ ಮಹಾರಾಜರ ಕಾಲದ್ದಲ್ಲ, ಇದು ಅವರ ಕುಟುಂಬಕ್ಕೆ ಸೇರಿದ್ದು ಎನ್ನುವ ಮಾತನ್ನು ಹೇಳಿರುವುದರಿಂದ ಇವಾಗ ಏನು ಆ ಕುಟುಂಬ ನಮ್ಮ ಚಿನ್ನ ನಮಗೆ ವಾಪಸ್ ಕೊಡಿ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಯಾಕಂತಂದ್ರೆ ನಮ್ಮ ಪೂರ್ವಜರು ತಮ್ಮ ಮನೆಯಲ್ಲಿ ಇಟ್ಟಿರುವಂತ ಚಿನ್ನ ಇದು ಇರಬಹುದು ಅಂತ ಹೇಳಿ ಅವರು ಶಂಕೆ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಚಿನ್ನದ ಪ್ರಕರಣಕ್ಕೆ ಇವಾಗ ಸಾಕಷ್ಟು ಟ್ವೀಟ್ ಸಿಕ್ಕಿದೆ. ಇವಾಗ ಆ ಕುಟುಂಬಸ್ಥರು ಕೂಡ ಆ ಚಿನ್ನವನ್ನು ನಮಗೆ ಕೊಡ್ಬೇಕಂತೇಳಿ ಇವಾಗ ಅದು ಕೂಡ ಬಡ ಕುಟುಂಬ ಮನೆ ನಿರ್ಮಾಣ ಮಾಡಲು ಕೂಡ ಆಗ್ತಾ ಇಲ್ಲ. ಈ ಆ ಚಿನ್ನ ಸಿಕ್ಕಂತ ಆ ಸ್ಥಳವನ್ನು ಕೂಡ ನಿಷೇಧಿತ ಪ್ರದೇಶ ಅಂತೇಳಿ ಮಾಡಿರೋದ್ರಿಂದ ಮನೆ ನಿರ್ಮಾಣ ಕಾಮಗಾರಿ ಕೂಡ ಅರ್ಧಕ್ಕೆ ನಿಂತಿದೆ. ಹೀಗಾಗಿ ಇದು ನಮಗೆ ಸೇರಿದ್ದು ಅಂತೇಳಿ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಜಿಲ್ಲಾಡಳಿತನೂ ಕೂಡ ಸ್ಪಷ್ಟನೆ ನೀಡಬೇಕಾಗಿದೆ. ಈವರೆಗೂ ಕೂಡ ಗದಗ ಜಿಲ್ಲಾಧಿಕಾರಿಗಳಾದಂಥ CN ಶ್ರೀಧರ್ ಅವರು ಕೂಡ ಯಾವುದೇ ರೀತಿಯಿಂದ ಸ್ಪಷ್ಟನೆ ನೀಡಿಲ್ಲ. ಇವತ್ತು ಕೂಡ ಹಿರಿಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬರೋರಿದ್ದಾರೆ. ಅವರು ಬಂದ ನಂತರ ಈ ಒಂದು ಚಿನ್ನ ಯಾರ ಸ್ವತ್ತದ್ದು ಅಂದ್ರೆ ಆ ಸರ್ಕಾರಕ್ಕೆ ಸೇರಬೇಕು, ಆ ಕುಟುಂಬಕ್ಕೆ ಸೇರ್ಬೇಕು ಅನ್ನೋದು ಫೈನಲ್ ಆಗಬೇಕಾಗಿದೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಂಜು.